ನಮ್ಗೆ ನಿನ್ನೆ ರಾತ್ರಿ ಮಳೆಗಾಳಿಲಿ ಮನೆ ಜರಿದೋಗಿದೆ. ನಾವು ಇಲ್ಲಿ ಕೊಟ್ಟಿಗೆಯಲ್ಲಿ ಇದ್ದೀವಿ, ವಾಸವಾಗಿದ್ದೀವಿ. ನಮಗೆ 30 ವರ್ಷದಿಂದ ಮನೆ ಅಂತೂ ಬಂದಿಲ್ಲ. ಅದಕ್ಕೆ ದಯವಿಟ್ಟು ಮನೆ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಈಗ ಏನೆಲ್ಲ ಹೋಗಿದೆ ಗೋಡೆ ಜರಿದು ಬಿದ್ದಿದೆಯಲ್ಲ, ಒಳಗಡೆ ಏನೇನೆಲ್ಲ ಹೋಗಿದೆ? ಒಳಗಡೆ ಪಾತ್ರೆ ಎಲ್ಲ ಹೋಗಿದೆ, ಹಾಸಿಗೆ ಎಲ್ಲ ಚೆಂಡಿಯಾಗಿದೆ, ಅಕ್ಕಿ ಬೇಳೆ ಎಲ್ಲ ತರಕಾರಿ ಎಲ್ಲ ಹಾಳಾಗಿ ಹೋಗಿದೆ. ಎಲ್ಲ ನೀರು ಬಿದ್ದು ಗೋಡೆ ಪೂರ ಮಣ್ಣು ಬಿದ್ದು ಎಲ್ಲ ಜರ್ಕೊಂಡು ಹೋಗಿದೆ. ಇಲ್ಲ ಅಧಿಕಾರಿಗಳು ಯಾರಾದರೂ ಬರ್ತೀನಿ ಅಂತ ಹೇಳಿದ್ದಾರೆ? ಇಲ್ಲ, ಇಷ್ಟು ತನಕ ಯಾರು ಬರ್ತೀನಿ ಅಂತ ಹೇಳಿಲ್ಲ. ನಮ್ಗೆ ಆದಷ್ಟು ಬೇಗ ಮನೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಿದ್ದೀನಿ. ನಿಮ್ಮ ಹೆಸರು? ಉಮಾ. ನಾವು ಹಳುವಳ್ಳಿ ಗ್ರಾಮವ, ಹಳುವಳ್ಳಿಲಿ ಇದ್ದೀವಿ ವಾಸವಾಗಿ. ಸುಮಾರು ವರ್ಷದಿಂದ ನಮ್ಮ ಮನೆ ಇಲ್ಲ. ನಿನ್ನೆ ಭಾರಿ ಮಳೆ ಗಾಳಿಯಿಂದ ನಮ್ಮ ಮನೆ ಜರಿದೋಗಿದೆ. ಸುಮಾರು ವರ್ಷದಿಂದ ನಮಗೆ ಮನೆಯೇ ಕೊಟ್ಟಿಲ್ಲ. ಹಂಗಾದ್ರೆ ಬೇಗ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರೆಲ್ಲ ಬಂದು ನಮಗೆ ದಯವಿಟ್ಟು ನಮ್ಮ ಮನೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಿದ್ವಿ ಅಷ್ಟೇ. ಈಗ ಇದು ಎಷ್ಟು ಗಂಟೆಗೆ ಬಿದ್ದಿರೋದು? ಏನಾದ್ರು ನಿನ್ನೆ ರಾತ್ರಿ ಮನೆ ಗಾಳಿ ಮಳೆಗೆ ಬಿದ್ದಿದೆ ಮನೆ. ನೀವು ಮನೆ ಒಳಗಡೆ? ಮನೆ ಒಳಗಡೆ ಇದ್ದು. ಏನಾದ್ರು ನಿಮಗೆ ಎಲ್ಲರೂ ಪೆಟ್ಟು? ಇಲ್ಲ, ಪೆಟ್ಟು ಏನು ಹೆಚ್ಚಿಗೆ ಆಗಿಲ್ಲ. ಕೂಡಲೇ ಓಡ ಬಂದು ನಾವು ಕೊಟ್ಟಿಗೆಯಲ್ಲಿ ಕೂತಿದ್ದೀವಿ. ಈಗ ಮನೆ ಇಲ್ಲ ಇರೋಕೆ. ಈಗ ಅಧಿಕಾರಿಗಳ ಗಮನಕ್ಕೆ ಎಲ್ಲರೂ ತಂದಿದ್ದಾರೆ? ಅಧಿಕಾರಿಗಳಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ನೋಡ್ಬೇಕು, ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತೀನಿ ಅಂತಾರೆ. 4 ಗಂಟೆಗೆ 3:15 ಬರ್ತೀನಿ ಅಂತಾರೆ, ಹೇಳಿದ್ದೀವಿ. ನಿಮ್ಮ ಹೆಸರು? ರಮೇಶ್ ಅಂತ, ತಾರಿಕೊಂಡ. ಜರ್ದೋಗಿರಂತ ನಿಮ್ಮ ಮನೆ? ಹೇಗೆ ಸರ್ ಇದು? ನಿನ್ನೆ ರಾತ್ರಿ ಏಕಾಏಕಿ ಮಳೆ ಜಾಸ್ತಿ ಇದರಿಂದ ರಾತ್ರಿ ಒಂದು 10:30 ಸುಮಾರಿಗೆ ಗೋಡೆ ಎಲ್ಲ ಜರಿದೋಗಿದೆ. ಮನೆಯಲ್ಲೆಲ್ಲ ಮಲಗಿದ್ರು, ವಾಸವಾಗಿದ್ರು. ಸಡನ್ನಾಗಿ ಜರಿದ್ರಿಂದ ಸೀದಾ ಕೊಟ್ಟೆಗೆ ಬಂದು ಪ್ರಾಣ ರಕ್ಷಣೆ ಮಾಡ್ಕೊಂಡಿದ್ದಾರೆ. ಈಗ ಇಲ್ಲ, ಕೂಡಲೇ ಎದ್ದು ಬಂದಿದ್ದಾರೆ. ಈಗ ಸ್ವಲ್ಪ ಮನೆ ಒಳಗಿದ್ದ ಸಾಮಗ್ರಿಗೆಲ್ಲ ಸ್ವಲ್ಪ ಹಾನಿಯಾಗಿರ್ಬೋದು. ಗಾಡ್ರೇಜು, ಪಾತ್ರೆಗಳು, ಅಕ್ಕಿ ಸಾಮಾನು ಎಲ್ಲ ಮಣ್ಣಡಿಯಾಗಿ ಬಿದ್ದಿದೆ. ಇದು ತುಂಬ ಸುಮಾರು ಒಂದು 30-35 ವರ್ಷದಿಂದ ಇಲ್ಲೇ ವಾಸವಾಗಿದ್ದಾರೆ. ಇದುವರೆಗೂ ಯಾವುದೇ ರೀತಿ ಈ ಮನೆಯನ್ನು ಕೊಟ್ಟಿಲ್ಲ. ಆದಷ್ಟು ಬೇಗ ಅಧಿಕಾರಿ ವರ್ಗದವರು ಬಂದು ಇಲ್ಲಿ ಗಮನಿಸಿ ಇವರಿಗೆ ಮನೆಯ ಸೌಕರ್ಯವನ್ನು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ಇವರಿಗೂ ಕೂಡ ಈಗ ಆಗಾಗಲೇ 4 ಹೆಣ್ಮಕ್ಳಿದ್ಲು. ಒಂದು ಹೆಣ್ಮಗುನ ಕಳ್ಕೊಂಡಿದ್ದಾರೆ. ಈಗ 3 ಜನ ಮಾತ್ರ ಇರೋದು ಹೆಣ್ಮಕ್ಳು. ಆದಷ್ಟು ನಮ್ಮ ಮೂಡಿಗೆರೆಯ ಕಳಸ ಕ್ಷೇತ್ರದ ಶಾಸಕರು ಬಂದು ಗಮನಿಸಬೇಕು, ಅದರ ಏನಾದ್ರು ಸೌಕರ್ಯ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಿದ್ದೇನೆ. ನನ್ನ ಹೆಸರು ರಾಘವೇಂದ್ರ ಅಂತ. ನಾನು ಈ ಭಾಗದ ಜನಪ್ರತಿನಿಧಿ ಸುಂದರ ಅಂತೇಳಿ ನನ್ನ ಹೆಸರು. ಇದು ತಾರಿಕೊಂಡ ವಾಸಿ, ಮಾವಿನಕೆರೆ ಗ್ರಾಮ, ತಾರಿಕೊಂಡ ವಾಸಿ. ರಮೇಶ್ ಅಂತೇಳಿ ಫೋನ್ ಮಾಡಿದರು ನನಗೆ. ಆಗ ಕೂಡಲೇ ಬಂದು ನೋಡಿದ್ದು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ತಿಳಿಸಿದ್ದೀವಿ. ಆಗಲೇ ಬರ್ತೀನಿ ಅಂತ ಹೇಳಿದ್ದಾರೆ. ಬಹುತೇಕ ಬರ್ಬೋದು, ಈ ಸಂಜೆ ಒಳಗೆ ಬರ್ಬೋದು. ಮನೆ ಬಹುತೇಕ ಈ ಮನೇಲಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ, ಆ ಥರ ಪರಿಸ್ಥಿತಿ ಇದೆ. ಇದು ತುಂಬ ವರ್ಷದಿಂದ ಇದ್ದಾರೆ. ಮನೆಗೆ ಅರ್ಜಿ ಹಾಕಿದ್ರು, ಅದು ಪಾಸಾಗಿ ಬಂದಿರಲಿಲ್ಲ. ಈ 1-2 ವರ್ಷದಿಂದ ಮನೆಗಳೇ ಬರ್ತಿಲ್ಲ ಗ್ರಾಮ ಪಂಚಾಯತಿ. ಇದು ಅಗತ್ಯವಾಗಿ ಬೇಕಾಗಿದ್ದು. ಹಳ್ಳಿ ಮನೆಗಳಲ್ಲಿ ಮನೆಯೇ ಅಗತ್ಯ. ಮೂಲಭೂತ ಸೌಕರ್ಯಗಳು ಮುಖ್ಯವಾಗಿದ್ದಿದ್ದೇ ಮನೆ, ಅದೇ ಒಂದು ಬೇಕಾಗಿದೆ. ಅದು ಸರ್ಕಾರದಿಂದ ಬರ್ದೇನೆ ಇರೋದ್ರಿಂದ ಈ ಸಮಸ್ಯೆ ಆಗಿದೆ. ಇಂಥದ್ದು ನಮ್ಮಲ್ಲಿ ಒಂದು 2-3-4 ಮನೆಗಳು ಈ ಥರ ಇದ್ದಾವೆ, ಇದೇ ಪರಿಸ್ಥಿತಿಲಿ ಇದ್ದಾವೆ. ಯಾವಾಗ ಏನು ಬೇಕಾದರೂ ಆಗ್ಬೋದು, ಆ ಥರ ಇದೆ. ಸರ್ಕಾರ ಎಚ್ಚೆತ್ಕೊಂಡು ಆದಷ್ಟು ಬೇಗ ಈ ಮನೆಗಳಿಗೆ ಪರಿಹಾರ ಕೊಡುವ ರೀತಿ, ಅಥವಾ ಮನೆನೇ ಆಗುವಂಥ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಈಗ ಮನೆ ಒಳಗಡೆ ಸಾಮಗ್ರಿ ಎಲ್ಲ ಇದಾಗಿದೆ. ಹೌದು, ಎಲ್ಲ ಅದು ಹಾನಿಯಾಗಿದೆ. ಈಗ ಅವರಿಗೆ ಕೂರ್ಲಿಕ್ಕೆ ವ್ಯವಸ್ಥೆ ಅದು ಹೇಗೆ ಸರ್? ಏನು ಮಾಡ್ತಾರೆ? ಈಗ ಸದ್ಯಕ್ಕೆ ಅವರು ಇದೇ ಕೊಟ್ಟಿಗೆಯಲ್ಲಿ ಇದ್ದಾರೆ ಅಂತಾರೆ. ಇನ್ನು ಪಕ್ಕದ ಮನೆಯವ್ರ ಹತ್ರ ಎಲ್ಲ ಒಂದು ಹೊಂದಾಣಿಕೆ ಮಾಡಿಕೊಂಡು ಪಕ್ಕದ ಮನೆಯಲ್ಲೇ ಇರಬೇಕಾದ ಪರಿಸ್ಥಿತಿ ಇದೆ ಅವರಿಗೆ. ಸದ್ಯದ ಮಟ್ಟಿಗೆ ಅದೇ ಪಕ್ಕದ ಮನೇಲಿ ಇರಬೇಕಾಗತ್ತೆ. ಇನ್ನೇನ ಮಾಡೋಕ್ಕಾಗುತ್ತೆ ನೋಡ್ಬೇಕು. ಇನ್ನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹತ್ರ ಜೊತೆ ಮಾತಾಡ್ತೀನಿ. ಏನಾದರೂ ಅನುಕೂಲ ಆಗುತ್ತೆ ಅಂದ್ರೆ ಅವ್ರಿಗೆ ಮಾಡಿಕೊಡುವ ವ್ಯವಸ್ಥೆ ನಾವು ಮಾಡ್ತೀವಿ, ಗ್ರಾಮ ಪಂಚಾಯತ್ ಸದಸ್ಯರುಗಳು. ಇವರು ಈಗ ನೋಡಿ ಪಾಪ ತುಂಬಾ 30 ವರ್ಷದಿಂದ ಜೀವನ ಮಾಡ್ತಾ ಇದ್ದಾರೆ. ಅವರಿಗೆ ಮನೆನೇ ಗೌರ್ಮೆಂಟ್ ಇಂದ ಮನೆ ಯಾವುದು ಬಂದಿಲ್ಲ. ಹೌದು ಹೌದು. ಯಾಕೆ ಸರ್ ಈಗ ಕೆಲವು ಭಾಗದಲ್ಲಿ, ಇಲ್ಲಿ ಅಂತಲ್ಲ, ಕೆಲವು ಹಳ್ಳಿ ಕಡೆ ಸಮಸ್ಯೆಗಳನ್ನು ಯಾಕೆ ಈ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಲ್ಲ?
ಅದೇ ಅಗತ್ಯವಾಗಿ ಬೇಕಾಗಿದ್ದು. ಮನೆ ಕೂರ್ಲಿಕ್ಕೆ, ಬಡವರಿಗೆ ಕೂರ್ಲಿಕ್ಕೆ. ಇವರು ಅಂತಾರೆ ಬಡವರು ಅಂದ್ರೆ ಈಗ ದುಡಿಲಿಕ್ಕೆ ಹೋಗ್ತಿದ್ರು ಇವ್ರ ಜೀವನ ನಡೆಯೋದಿಲ್ಲ. ಮನೆ ಒಂದು ಕಟ್ಲಿಕ್ಕೆ ಅವ್ರು ಕೇಳ್ತಾರೆ ಪಂಚಾಯತಿಗೆ. ಮೊದಲ ಪಂಚಾಯತಿಗೆ ಅರ್ಜಿ ಹಾಕುವಂಥದ್ದು. ಪಂಚಾಯತಿಯಿಂದ ನಮಗೆ ಏನ್ ಮನೆ ಬರುತ್ತೋ ಅದನ್ನ ಹಂಚಿಕೆ ಮಾಡ್ತೀವಿ. ಮನೆನೇ ಬರ್ತಿದ್ರೆ ನಾವ್ ಎಲ್ಲಿಂದ ಹಂಚಿಕೆ ಮಾಡೋಣ? ಈಗ 2 ವರ್ಷದ ಕೆಳಗಷ್ಟೇ ಮನೆ ಬಂದಿತ್ತು. ಅವಾಗ ನಮಗೆ ಮನೆನೇ ಬಂದಿಲ್ಲ. SC ಕೊಡ್ಲಿಕ್ಕೆ 1 ಮನೆ ಬಂದಿತ್ತು. ಇಡೀ ಹಳ್ಳುವಳ್ಳಿ ಊರಿಗೆ ಒಂದು ಗ್ರಾಮದಲ್ಲಿ ಒಂದು 8-10 ಮನೆ ಕೇಳ್ತಾರೆ. 1 ಮನೆ ಕೊಟ್ರೆ ಯಾರಿಗೆ ಅಂತ ಕೊಡೋದು? ಅದ್ರಲ್ಲಿ ತೀರಾ ಕನಿಷ್ಠ ಇರೋರಿಗೆ ಕೊಡ್ತೀವಿ ನಾವು. ಯಾವರು ಇವರು ಅಂತಲ್ಲ, ಆಯ್ಕೆ ಮಾಡೋದಿಲ್ಲ ನಾವು. ತೀರಾ ಕನಿಷ್ಠ ಇರೋರಿಗೆ ಕೊಡ್ತೀವಿ. ಇಂಥ ಮನೆಗಳು ತಕ್ಷಣಕ್ಕೆ ಪರವಾಗಿಲ್ಲ, ಏನು ಮನೆ ಇಲ್ದಿದ್ದವ್ರಿಗೆ ಕೊಡ್ತೀವಿ ನಾವು. ಈಗ ತಕ್ಷಣಕ್ಕೆ ಮನೆ ಇತ್ತು ಆವಾಗ ಇವರಿಗೆ, ಹಾಗಾಗಿ ಇವ್ರಿಗೆ ಕೊಡ್ಲಿಲ್ಲ. ಇನ್ನು ಮುಂದಿನ ದಿನಗಳು ನಮ್ಗೆ ಸರ್ಕಾರದಿಂದ ಪಂಚಾಯತಿಗೆ ಮನೆ ಬಂದ್ರೆ ನಾವು ಮನೆ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಾನು ಅಂತಲ್ಲ, ಯಾವುದೇ ಗ್ರಾಮ ಪಂಚಾಯತ್ ಸದಸ್ಯರು, ಇದು ನಮ್ಮ ಈ ಮಲೆನಾಡು ಭಾಗದಲ್ಲಿ ಮನೆ ಅಗತ್ಯ. ಬೇರೆ ಕೊಡೋದಕ್ಕಿಂತ ಬದಲಿಗೆ ಮನೆ ಕೊಟ್ಟು ಬಿಟ್ರೆ ಅವ್ರಿಗೆ ಜೀವನ ಸಾರ್ಥಕ ಆಗಿರುತ್ತೆ. ಇದನ್ನ ಆದಷ್ಟು ಬೇಗ ಹಳ್ಳಿ ಭಾಗದಲ್ಲಿ ಬೇಕಾಗಿರೋದು ಮನೆ, ಒಂದು ರಸ್ತೆ, ನೀರು, ಒಂದು ಕರೆಂಟ್, ಹೌದು. 3 ಬಿಟ್ರೆ ಬೇರೆ ಏನು ಕೇಳ್ತಾ ಇಲ್ಲ ಅವ್ರು. ಕೇಳ್ತಾ ಇಲ್ಲ. ಕೇಳೋದೇ ಅದು. ಬಾಕಿದ್ದಾದ್ರೂ ತಕ್ಕ ಮಟ್ಟಿಗಿದೆ. ಅಂತೂ ರಸ್ತೆಗಳು ಬಹಳ ಇದಾಗಿದ್ದಾವೆ. ಈ ಹಿಂದಿನ ಸರ್ಕಾರ ಇದ್ದಾಗ ಒಂದಷ್ಟು ರಸ್ತೆಗಳಾಗಿದೆ. ಈ ಅವಧಿಯಲ್ಲಿ ನಮಗೆ ಯಾವ್ದು ರಸ್ತೆಗಳು ಇದುವರೆಗೆ ಆಗಿಲ್ಲ. ಇನ್ನು ಆಗ್ಲಿ ಅಂತ ನಾವು ಬಯಕೆ ಇದ್ದೀವಿ. ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಇದೀವಿ. ಏನಾಗುತ್ತೋ ಗೊತ್ತಿಲ್ಲ.